ಹಾಯ್ ಎಲ್ರಿಗೂ ನಮಸ್ಕಾರ. ಇದು ಫ್ರೈಡೇ ಮಿನಿ ಬ್ಲಾಗ್. ಇವಾಗ ಸಮ್ಮರ್ ಆಗಿರೋದ್ರಿಂದ ಆಲ್ಮೋಸ್ಟ್ ಎಲ್ಲರ ಮನೇಲೂ ಕೂಡ ಒಂದು ಇದೇ ಇರುತ್ತೆ, ಹಪ್ಪಳ ಮತ್ತು ಸೊಂಡ್ಲಿಗೆ ಮಾಡ್ಕೊಳ್ಳೋದು. ಸೊ ಹಾಗೆ ನಮ್ಮ ಮನೇಲೂ ಕೂಡ ಇವತ್ತು ಮಾಡ್ತಾ ಇದ್ದಾರೆ. ಸೊ ಬೇಗ ಮಾಡ್ಬೇಕಂತ ಅನ್ಕೋತಾ ಇದ್ವಿ, ಬಟ್ ಮಾಡೋಕ್ಕೆ ಆಗಿರಲಿಲ್ಲ. ಎಲ್ಲ ಕಂಟಿನ್ಯೂಸ್ ಆಗಿ ಹಬ್ಬಗಳಿತ್ತು. ಸೊ ಹಾಗಾಗಿ ಇವತ್ತು ಮಾಡ್ತಾ ಇದ್ವಿ ಸೊಳ್ಳಿಗೆ ಮತ್ತು ಹಪ್ಪಳನ. ಇದು 1 ಇಯರ್ವರೆಗೂ ಕೂಡ ಸ್ಟೋರ್ ಮಾಡ್ಕೊಬೋದು. ಇದನ್ನು ಹೇಗೆಲ್ಲ ಮಾಡಿದ್ವಿ ಅದನ್ನು ಕಂಪ್ಲೀಟ್ ವೀಡಿಯೋನ ಲಾಂಗ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ, ನೀವು ನೋಡ್ಬೋದು. ಹಾಗೆ ಮಳೆ ಬಂದುಬಿಡುತ್ತೆ ಅಂತೇಳಿ 6 ಓ ಕ್ಲಾಕಿಂದನೇ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆಲ್ಮೋಸ್ಟ್ ಬಿಸಿಲೆಲ್ಲ ಇತ್ತು. ಸೊ ಹಾಗಾಗಿ ಈವ್ನಿಂಗ್ ಮಳೆ ಬಂತು. ಅಷ್ಟರೊಳಗಡೆ ಎಲ್ಲ ಆಲ್ಮೋಸ್ಟ್ ಚೆನ್ನಾಗಿ ಒಣಗಿತ್ತು ಬಿಸಿಲಲ್ಲಿ. ಹಾಗೆ ಸೊಂಡ್ಲಿಗೆ ಮಾಡಿದ್ದೆ ಹಿಟ್ಟನ್ನು ಒತ್ತು ಸಾವಿಗೆಗೂ ಕೂಡ ಯೂಸ್ ಮಾಡ್ಕೊತೀವಿ. ಸೊ ಹಾಗಾಗಿ ಒತ್ತು ಸಾವಿಗೆ ಕೂಡ ಮಾಡ್ಕೊಂಡ್ವಿ. ಅದಕ್ಕೆ ಕಾಯನ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ಸ್ವಲ್ಪ ಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ ಈ ಥರ. ಹಾಗೆ ಏಲಕ್ಕಿ ಮತ್ತು ಒಂದು ಹಚ್ ಬೆಲ್ಲ, ನೀವು ಸಕ್ಕರೆ ಬೇಕಾದರೂ ಕೂಡ ಹಾಕೊಬೋದು, ಬಟ್ ಬೆಲ್ಲ ಇದ್ರೆ ಇನ್ನೂ ಟೇಸ್ಟಿಯಾಗಿರುತ್ತೆ. ಸೊ ಅದನ್ನು ಸಣ್ಣಕ್ಕೆ ರುಬ್ಕೊಂಡಾದ್ಮೇಲೆ ಅದನ್ನು ಒಂದು ಮಳಿಸ್ಬಿಟ್ಟು ಒತ್ತು ಸಾವಿಗೆ ಜೊತೆ ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಮುಂದಿನ ಬ್ಲಾಗಲ್ಲಿ ಸಿಗೋಣ. ನಮಸ್ಕಾರ.